ಸಿಎಂ ಡಿಕೆ ಶಿವಕುಮಾರ್ ಜೊತೆಗಿನ ಮಾತುಕತೆಗೆ ರಾಜಣ್ಣ ಚಕ್ಕರ್ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಸಭೆಗೆ ಸಚಿವ ರಾಜಣ್ಣ ಹಾಜರಾಗಿದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ 3ನೇ ಮಹಡಿಯಲ್ಲಿ ರಾಜಣ್ಣ ಅವರ ಕಚೇರಿಗೇನೆ ಹೋಗಿದ್ರು. ಆದರೆ ರಾಜಣ್ಣ ಇರಲಿಲ್ಲ. ಅದಕ್ಕೇನೋ ಬಂದಿದ್ರಂತೆ. ರಾಜಣ್ಣ ಅವ್ರಿಗೇನೋ ಮೈ ಹುಷಾರಿರಲಿಲ್ಲವಂತೆ, ಹೊರಟು ಬಿಟ್ರಂತೆ ಅಂತ ಹೇಳಿ ಇದಕ್ಕೇನೋ ಬೇರೆ ಅರ್ಥ ಕಲ್ಪಿಸ್ಬೇಡ್ರಪ್ಪ ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳ್ತಾ ಇದ್ರು. ಅದು ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕಾಗಿತ್ತು. ಸಹಕಾರ ಸಚಿವರಲ್ವಾ ರಾಜಣ್ಣ ಅವರೇನೋ ಸಿಕ್ಲಿಲ್ಲ ನನಗೆ ಅಂತ ಅವ್ರು ಹೋದರು. ಆದರೆ ಇವತ್ತು ನೋಡಿದಾಗ ಆಯಿತು, ನಿನ್ನೇನೋ ಆಗಲಿಲ್ಲ. ಇವತ್ತು ನೋಡಿದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸಭೆಯನ್ನು ಕರೆದಿದ್ದಾರೆ. ರಾಜಣ್ಣ ಅವರು ಇವತ್ತು ಆ ಸಭೆಗೆ ಬಂದಿಲ್ಲ. ಆಯಿತು, ಏನೋ ಹುಷಾರಿಲ್ವೇನೋ ಅಂತ ಅಂದ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಕರೆದಿರುವಂಥ ಸಭೆಗೆ ಗೈರು ಹಾಜರಾಗಿ ಸತೀಶ್ ಜಾರಕಿಹೊಳಿ ಅವರು ಕರೆದಿದ್ದಂಥ ಸಭೆಗೆ ಸಚಿವ ರಾಜಣ್ಣ ಅವರು ಹಾಜರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಸ್ ಟಿ ನಾಯಕರ ಸಭೆ ಒಂದು ಕಡೆ ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಕೈಗೆ ಸಿಗದಂತೆ ರಾಜಣ್ಣ ಅವರು ಯಾಕೆ ಓಡಾಡ್ತಾ ಇದ್ದಾರಪ್ಪ ಅನ್ನೋ ಅನುಮಾನ ಒಂದು ಕಡೆ ಇದೆ. ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿಯೇ ಸಮುದಾಯದ ಸಭೆ ಇತ್ತು. ನಿನ್ನೆ ರಾಜಣ್ಣ ಅವರ ಭೇಟಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಫೀಸ್ಗೇ ಹೋಗಿದ್ದರು. ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಭೇಟಿಗೆ ಸಿಕ್ಕಲಿಲ್ಲ ರಾಜಣ್ಣ ಅವರು. ಆದರೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಆದಂಥ ಸಭೆಯಲ್ಲಿ ಯಾವಾಗ ಭಾಗಿಯಾದರೋ ಆಗ ಎಲ್ರಿಗೂ ಒಂದು ಅನುಮಾನ ಶುರುವಾಗಿದೆ. ಇದೀಗ ಬೆಂಗಳೂರಿನ ಗಾಲ್ಫ್ ಲಿಂಕ್ ರಸ್ತೆಯಲ್ಲಿರತಕ್ಕಂಥ ಮನೆಯಲ್ಲಿ ಸಭೆ ನಡೆದಿದೆ. ಸಮುದಾಯದ ಸಭೆಯಲ್ಲಿ ವಾಲ್ಮೀಕಿ ಪೀಠದ ಶ್ರೀಗಳು ಭಾಗಿಯಾಗಿದ್ದರು. ಸಚಿವ ಕೆ ಎನ್ ರಾಜಣ್ಣ, ಬಿ ನಾಗೇಂದ್ರ, ಅನ್ನಪೂರ್ಣ ತುಕಾರಾಮ್, GM ನಾಗರಾಜು, ಕಂಪ್ಲಿ ಗಣೇಶ್ ಸೇರಿದಂತೆ ಹಲವರು ಇಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಕುತೂಹಲ ಮೂಡಿಸ್ತಾ ಇದೆ ಎಸ್ ಟಿ ನಾಯಕರ ಈ ಸಭೆ ಯಾಕೆ ನಡೆದಿದೆ, ಏನು ಕಥೆ ಅಂತ. ಯಾಕೆ ಅಂತ ಹೇಳಿದ್ರೆ ನೋಡಿ, ಬೆಳಗಾವಿ ರಾಜಕಾರಣದಲ್ಲಿ DKಶಿ ಹಸ್ತಕ್ಷೇಪದ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬೆಂಬಲಿಸಿ ಅನೇಕ ಬಾರಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮುಂದೆ ಇಟ್ಕೊಂಡು ಬೆಳಗಾವಿ ರಾಜಕಾರಣದಲ್ಲಿ ಇವರು ಮೂಗು ತೋರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಒಂದು ಆರೋಪ ಆಗ್ಲಿಂದ ಕೂಡ ಇದೆ. ಇದ್ರ ಬಗ್ಗೆ ಇಲ್ಲಿ ಪ್ರಸ್ತಾಪ ಕೂಡ ಆಗಿದೆ. ಅಪೆಕ್ಸ್ ಬ್ಯಾಂಕ್ಗೆ ಲಕ್ಷ್ಮಣ್ ಸವದಿ ಅವ್ರನ್ನ ಕೂರಿಸಬೇಕು ಅಂತ DKಶಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹಾಗಾಗಿನೇ ನಿನ್ನೆ ರಾಜಣ್ಣ ಅವರ ಕಚೇರಿಗೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಾಗ ಲಕ್ಷ್ಮಣ್ ಸವದಿ ಕೂಡ ಅಲ್ಲಿದ್ದರು. ಸವದಿ ಅವರನ್ನು ಕೂರಿಸುವ ಮೂಲಕ ಜಾರಕಿಹೊಳಿ ಕುಟುಂಬದ ಹಿಡಿತವನ್ನು ತಪ್ಪಿಸ್ತಕ್ಕಂಥ ಒಂದು ಪ್ಲಾನ್ ಇಲ್ಲಿದೆ. ಈ ಮೊದಲು ಇಡೀ ಬೆಳಗಾವಿಯಲ್ಲಿ ಹಿಡಿತವನ್ನು ಸಾಧಿಸಿದ್ದು ಜಾರಕಿಹೊಳಿ ಅವರ ಕುಟುಂಬ. 18 ವಿಧಾನಸಭಾ ಕ್ಷೇತ್ರಗಳಿದೆ. ಬೆಂಗಳೂರು ಬಿಟ್ಟುಬಿಟ್ರೆ ಹೈಯೆಸ್ಟ್ ವಿಧಾನಸಭಾ ಕ್ಷೇತ್ರ ಇರೋದು ಬೆಳಗಾವಿಯಲ್ಲಿಯೇ. ಬೆಂಗಳೂರಲ್ಲಿ 28 ಬರ್ತವೆ. ನಿಮಗೆ ಬೆಳಗಾವಿ ಅಂತ ಬಂದಾಗ 18 ವಿಧಾನಸಭಾ ಕ್ಷೇತ್ರಗಳನ್ನು ಬೆಳಗಾವಿ ಹೊಂದಿದೆ. ಅಂಥ ಕ್ಷೇತ್ರಗಳಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಒಂದು ಹೋಲ್ಡ್ ತೊಗೊಂಡ್ಬಿಟ್ಟಾಗ ನಿಮಗೆ ರಾಜಕಾರಣ ಈಸಿ ಆಗುತ್ತೆ ಅಂತ. ಮೊದಲಿನಿಂದಾನೂ ಜಾರಕಿಹೊಳಿ ಫ್ಯಾಮಿಲಿ ಜೊತೆಗೆ ಸವದಿಯವರ ಫ್ಯಾಮಿಲಿ ಅಷ್ಟಕ್ಕಷ್ಟೇ. ಇದನ್ನೇ ಬಂಡವಾಳ ಮಾಡಿಕೊಂಡು ಜಾರಕಿಹೊಳಿ ಹಿಡಿತವನ್ನು ತಪ್ಪಿಸ್ತಕ್ಕಂಥ ಲೆಕ್ಕಾಚಾರವನ್ನು ಮಾಡಿದ್ದಾರೆ. ಇಲ್ಲಿ ಈಗಾಗಲೇ ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಹೆಬ್ಬಾಳ್ಕರನ್ನು ಎತ್ಕಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಮಾತಿದೆ. ಇದೀಗ ಸವದಿಯವರನ್ನು ಎತ್ಕಟ್ಟತಕ್ಕಂಥ ಮೂಲಕ ಹಿಡಿತ ತಪ್ಪಿಸಬೇಕು ಅನ್ನೋ ಲೆಕ್ಕಾಚಾರ DKಶಿ ಬಳಿಯಲ್ಲಿ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಒಂದು ಕಡೆ ಅಸಮಾಧಾನ ಇದೆ. ಬೆಳಗಾವಿ ಮೇಲಿನ ಹಸ್ತಕ್ಷೇಪದಿಂದ ಸತೀಶ್ ಜಾರಕಿಹೊಳಿ ಅವರು ಖುದ್ದು ಹೋಗಿದ್ದಾರೆ. ಅವರ ಕೈ ಬಲಪಡಿಸ್ಬೇಕು ನಾವೀಗ ಅಂತ ಹೇಳಿ ಸಮುದಾಯ ಬೆನ್ನಿಗೆ ನಿಂತ್ಕೊಳ್ತು ಅಂತ ಇರ್ತಕ್ಕಂಥ ಮಾಹಿತಿ. ಡೀಟೇಲ್ಸ್ಕೊಳ್ಳೋಕ್ಕೆ ಶಿವಕುಮಾರ್ ಜೋಹಳ್ಳಿ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಹಿಡಿತ ತಪ್ಪಿಸಿದ್ದಾಯಿತು, ಅವ್ರಿಗೊಂದಷ್ಟು ಕಳಂಕ ಬಂದಿದ್ದಾಯಿತು. ಇದೀಗ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಸವದಿ ಕುಟುಂಬವನ್ನು ಎತ್ಕಟ್ಟಿದ್ರೆ ಹೇಗೆ ಎನ್ನುವ ಒಂದು ಹವಣಿಕೆಯಲ್ಲಿ, ಒಂದು ಯೋಜನೆಯಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಇದ್ದಾರಾ? ಇದೇ ಕಾರಣಕ್ಕೆ ನಾವು ಸತೀಶ್ ಜಾರಕಿಹೊಳಿ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರ್ದು ಅಂತ ಸಮುದಾಯದ ಎಲ್ಲ ನಾಯಕರು ಒಗ್ಗೂಡಿದ್ದಾರಾ ಈಗ ಹೇಗೆ ಅಂತ? ಖಂಡಿತ ರಮಕಾಂತ್, ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಿ ನಿವಾಸದಲ್ಲಿ ST ಸಮುದಾಯದ ನಾಯಕರ ಸಭೆ ನಡೆಯುತ್ತೆ. ಸಚಿವ ರಾಜಣ್ಣ ಅವರು ಕೂಡ ಸಭೆಯಲ್ಲಿ ಇರ್ತಾರೆ. ಹಾಗೆ ಮಾಜಿ ಸಚಿವರಾಗಿರುವಂಥ ನಾಗೇಂದ್ರ ಇರ್ತಾರೆ. ಹಾಗೆ ಆ ಸಮುದಾಯದ ಶಾಸಕರು ಕೂಡ ಒಂದು ಸಭೆಯಲ್ಲಿ ಇರ್ತಾರೆ. ಸಮುದಾಯದ ಸ್ವಾಮಿಗಳು ಕೂಡ ಸಭೆಯಲ್ಲಿದ್ದಾರೆ. ನಾವು ಸಮುದಾಯದ ವಿಚಾರವಾಗಿ, ಸಮುದಾಯದ ಸಮಸ್ಯೆಗಳ ವಿಚಾರವಾಗಿ ಸಭೆಯನ್ನು ನಡೆಸಿದ್ದು ಅನ್ನುವಂಥ ಮಾತನ್ನು ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ನೋಡಿದಾಗ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಸತೀಶ್ ಜಾರಕಿಹೊಳಿ ಅವರ ವಿಚಾರ, ಮತ್ತೊಂದು ಕಡೆ ಸಂಪುಟ ಪುನಾರಚನೆ ಆಗುತ್ತೆ. ಆ ಸಂದರ್ಭದಲ್ಲಿ ರಾಜಣ್ಣ ಅವರನ್ನು ಕೈ ಬಿಡುವಂಥ ಒಂದು ಪ್ರಯತ್ನಗಳಾಗತ್ತೆ. ಹಾಗಾಗಿ ನಾವು ರಾಜಣ್ಣ ಅವರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆಗುತ್ತೆ. ಇಡೀ ಸಮುದಾಯ ಅವರ ಬೆನ್ನಿಗೆ ನಿಲ್ಲಬೇಕು ಅಂತೇಳಿ. ನಾಗೇಂದ್ರ ಅವ್ರಿಗೆ ಮತ್ತೆ ಸಂಪುಟಕ್ಕೆ ಅವರನ್ನು ತೆಗೆದುಕೊಳ್ಬೇಕು. ವಾಲ್ಮೀಕಿ ಹಗರಣದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು, ಮತ್ತೆ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಆಗಬೇಕು. ಆ ಮೂಲಕ ನಾವು ಹೈಕಮಾಂಡ್ ಹಾಗೆ ಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡವನ್ನು ತರಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ನಿನ್ನೆ ನಡೆದಂಥ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಇದನ್ನು ಹೊರತುಪಡಿಸಿ ಬೆಳಗಾವಿ ರಾಜಕಾರಣದ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಸಮಾಧಾನ ಏನಿದೆ ಆ ಹಿಂದೆ ಕೂಡ ನಾವು ಸತೀಶ್ ಜಾರಕಿಹೊಳಿ ಅವರ ಕೈಯನ್ನು ಬಲಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮುದಾಯದ ಸಭೆ
ನಾಯಕರ ಸಭೆಯಲ್ಲಿ ಚರ್ಚೆಯಾಗಿದೆ ಅನ್ನುವಂಥದ್ದು. ಕಾರಣ ನಿನ್ನೆ ರಾಜಣ್ಣ ಅವರ ಕಚೇರಿಯಲ್ಲಿ ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂತೆ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಭೆಯನ್ನು ಕರೆದಿರ್ತಾರೆ. DCM DK ಶಿವಕುಮಾರ್, ಲಕ್ಷ್ಮಣ ಸವದಿ ಹಾಗೆ ಕಾಂಗ್ರೆಸ್ ಪಕ್ಷದ 3-4 ಜನ ಶಾಸಕರು ಕೂಡ ಒಂದು ಸಭೆಗೆ ತೆರಳಿರ್ತಾರೆ. ಆದರೆ ರಾಜಣ್ಣ ಅವರು ಇಲ್ಲಿ ಸದನ ಮುಗಿತಿದ್ದ ಹಾಗೆ ವಾಪಸ್ ಹೊರಟೋಗ್ತಾರೆ. ನನಗೆ ಅನಾರೋಗ್ಯ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಅವರು ಇಲ್ಲಿಂದ ಹೊಡ್ತಾರೆ. ಆದರೆ ಅಲ್ಲಿ 20 ನಿಮಿಷಗಳ ಕಾಲ ರಾಜಣ್ಣ ಈಗ ಬರ್ತಾರೆ ಆಗ ಬರ್ತಾರೆ ಅಂತೇಳಿ ಕಾದು ಕೊನೆಗೆ DK ಶಿವಕುಮಾರ್ ಕೂಡ ಅಲ್ಲಿಂದ ಹೊಡ್ತಾರೆ. ಕಾರಣ ಅಪೆಕ್ಸ್ ಬ್ಯಾಂಕ್ಗೆ ಬೆಳ್ಳಿ ಪ್ರಕಾಶ್ ಅವರು ಮಾಜಿ ಶಾಸಕರಾಗಿರುವಂಥ BJPಯ ಮಾಜಿ ಶಾಸಕರು ಬೆಳ್ಳಿ ಪ್ರಕಾಶ್ ಇಲ್ಲಿಯವರೆಗೂ ಕೂಡ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಅವರನ್ನು ಕೆಳಗಿಳಿಸಿ ನಮ್ಮ ಪಕ್ಷದವರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು, ಪ್ರಮುಖವಾಗಿ ಲಕ್ಷ್ಮಣ ಸವದಿ ಅವರನ್ನು ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರ ಲೆಕ್ಕಾಚಾರ. ಯಾಕೆಂದ್ರೆ ಇಡೀ ಅಪೆಕ್ಸ್ ಬ್ಯಾಂಕ್ ಅನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದೆ ಆದರೆ ಆಗ ಎಲ್ಲ DCC ಬ್ಯಾಂಕ್ಗಳು ಕೂಡ ಅದರ ಅಡಿ ಬರುತ್ತೆ. ಆಗ ರಾಜಣ್ಣ ಅವರು ಈ ಒಂದು DCC ಬ್ಯಾಂಕ್ ವಿಚಾರವನ್ನೇ ಮುಂದಿಟ್ಕೊಂಡು ಇವತ್ತು ಗ್ರಾಮೀಣ ಮಟ್ಟದಲ್ಲೂ ಕೂಡ ನನ್ನ ಪವರ್ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರಲ್ಲ. ಇಲ್ಲಿ ನಾವು ನಮ್ಮವರನ್ನ ಕೂರಿಸಿದ್ದೆ ಆದರೆ ಅಲ್ಲಿ ರಾಜಣ್ಣ ಅವ್ರಿಗೂ ಕೂಡ ಒಂದು ಹೊಡೆತವನ್ನು ಕೊಟ್ಟಂತಾಗತ್ತೆ. ಬೆಳಗಾವಿ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವವನ್ನು ಕೂಡ ಕುಗ್ಗಿಸಿದಂತಾಗತ್ತೆ ಅನ್ನುವಂಥ ಲೆಕ್ಕಾಚಾರದ ಮೇಲೆ ಅಲ್ಲಿ ಸವದಿ ಅವರನ್ನ ಕೂರಿಸುವಂಥ ಒಂದು ಪ್ರಯತ್ನವನ್ನು DK ಶಿವಕುಮಾರ್ ಅವರು ಮಾಡಿದರು. ಕಾರಣ ಲಕ್ಷ್ಮಣ ಸವದಿ ಅವರಿಗೆ ಮೊದಲಿನಿಂದಲೂ ಕೂಡ ಜಾರಕಿಹೊಳಿ ಫ್ಯಾಮಿಲಿ ಅಂದರೆ ಅಷ್ಟಕ್ಕಷ್ಟೇ. ಈಗಾಗಲೇ ಹೆಬ್ಬಾಳ್ಕರ್ ಅವರನ್ನ ಮುಂದೆ ಬಿಟ್ಟು ಅಲ್ಲಿ ಜಾರಕಿಹೊಳಿ ಅವರ ಫ್ಯಾಮಿಲಿಯ ಒಂದು ಹಿಡಿತವನ್ನು ತಪ್ಪಿಸುವಂಥ ಒಂದು ಪ್ರಯತ್ನವನ್ನು DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಹಾಗೆ ಸೌದಿ ಅವರನ್ನು ಕೂಡ ಪ್ರಮುಖವಾದಂಥ ಆಯಕಟ್ಟಿನ ಜಾಗದಲ್ಲಿ ಕೂರಿಸಿದ್ದೆ ಆದರೆ ಆಗ ಸಂಪೂರ್ಣವಾಗಿ ಅವರ ಫ್ಯಾಮಿಲಿ ಹಿಡಿತವನ್ನು ತಪ್ಪಿಸಬಹುದು ಅನ್ನುವಂಥ ಲೆಕ್ಕಾಚಾರ ಅದರ ಹಿಂದಿರಬಹುದು. ಹಾಗಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಲ್ಲಬೇಕು ಅಂತೇಳಿ ನಿನ್ನೆ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.